ಸರ್ ಈಗ ಅದೇ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ರಿ, ಆ ಕಾರ್ಯಕ್ರಮದಲ್ಲಿ ಅದೇನು ಉದ್ದೇಶ ಏನು ಸರ್? ಆ್ಯಕ್ಚುಲಿ ಅದು ಬೇರೆ ಥರ ಅರ್ಥ ಮಾಡ್ಕೊತಿದ್ದಾರೆ, ಬ್ರಾಹ್ಮಣ ಸಮಾಜವನ್ನು ಅವಮಾನ ಮಾಡಿದ್ರು, ಆ ಥರ ಬಿಂಬಿಸೋದು ಕೆಲಸ ಮಾಡಿದ್ರು. ಇಲ್ಲ ನೋಡಿ, ನಾವು ನಿನ್ನೆ ಒಂದು ವಿಚಾರಗೋಷ್ಠಿ ಮತ್ತು ಅದರಲ್ಲಿ ಸವರ್ಕರ್ ಅವರ ಮೂಲಭೂತವಾದ ಅದ್ರ ಬಗ್ಗೆ ಹೇಗೆ ಎದುರಿಸಬೇಕು ಅಂತ. ಆದರೆ ಸವರ್ಕರ್ ಅವರ ಜೀವನದಲ್ಲಿ ಅವ್ರು ಏನೇನು, ನಾನು ಅವ್ರನ್ನ ಹೇಳಿದೆ, ಅವರು ಒಬ್ಬ ನಾಸ್ತಿಕ ಮತ್ತು ಅವರು ಒಂದು ಆಧುನಿಕವಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥ ವ್ಯಕ್ತಿಯಾಗಿದ್ದರು. ಮತ್ತು ಆದರೆ ಅದ್ರ ಜೊತೆಲಿ ಮೂಲಭೂತವಾದ ಇತ್ತು, ಅಂದರೆ ಒಂದು ಈ ದೇಶ ಒಂದು ಹಿಂದೂ ರಾಷ್ಟ್ರವಾಗಿರಬೇಕು ಅಂತ ಅದೊಂದು ಮೂಲಭೂತವಾದ ಇತ್ತು. ಅದಕ್ಕೆ ಯಾರು ವಿರುದ್ಧ ಇರ್ತಾರೋ ಅವ್ರು ಯಾರನ್ನೂ ಕೂಡ ನಾವು ಸಹಿಸಬಾರ್ದು ಅಂತ. ಗಾಂಧಿವಾದ ಬೇರೆ. ಗಾಂಧಿಯವರು ಒಬ್ಬ ಧಾರ್ಮಿಕ ವ್ಯಕ್ತಿ, ಅಂದರೆ ಅತ್ಯಂತ ದೇವರು ಮತ್ತು ಹಿಂದೂ ಧರ್ಮದ ಮೇಲೆ ಅಪಾರ ನಂಬಿಕೆ. ನಾಸ್ತಿಕ ಅಲ್ಲ ಗಾಂಧಿಯವರು, ಆಸ್ತಿಕ. ಸವರ್ಕರ್ ಅವರು ನಾಸ್ತಿಕರು, ಗಾಂಧಿಯವರು ಸಸ್ಯಾಹಾರಿ, ಸವರ್ಕರ್ ಅವರು ಮಾಂಸಾಹಾರಿ. ಮತ್ತು ಗಾಂಧಿಯವರು ಅನೇಕ ಸಂಪ್ರದಾಯಗಳ ಬಗ್ಗೆ ಭಾಳ ಅವ್ರಿಗೆ ವಿಶ್ವಾಸ. ಸವರ್ಕರ್ ಅವರು ಒಬ್ಬ ಆಧುನಿಕ ಚಿಂತನೆ ಮಾಡುವಂಥ ರೀತಿಯಲ್ಲಿ ಅವ್ರದ್ದೊಂದು ಚಿಂತನೆಗಳಿತ್ತು. ಅದೇ ಅವರ ಹೋಲಿಕೆಗಳು ಮಾಡ್ತಾಯಿದ್ದೆ ಅಷ್ಟೇ, ಬೇರೆ ಏನೇನಿಲ್ಲ. ಅಂದರೆ ಅವರು ಒಂದು ಇಂಥ ಸಮಾಜದಲ್ಲಿ ಇದ್ದರೂ ಕೂಡ ಆಧುನಿಕವಾಗಿ ಮತ್ತು ನಾಸ್ತಿಕರಾಗಿ ಅವರು ಜೀವನವನ್ನು ನಡೆಸ್ತಾಯಿದ್ರು. ಅವ್ರ ಕಾಲದಲ್ಲಿ ಅವರು ಅದ್ರ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳಾಗಿತ್ತು. ಅವ್ರು ಅದನ್ನು ಅವ್ರ ಕಾಲದಲ್ಲಿ ಎದುರಿಸಿದ್ರು ಅದನ್ನು. ಸರ್, ವಿಚಾರ ಈಗ ಸವರ್ಕರ್ ಅವರು ಮಾಂಸಾಹಾರ ಸೇವನೆ ಮಾಡ್ತಾ ಇದ್ರು, ಗಾಂಧೀಜಿಯವರು ಸಸ್ಯಾಹಾರಿ ಆಗಿದ್ರು ಅಂತ ನೋಡಿ. ನಾನು ಹೇಳಿದ್ದೇನೆಂದರೆ ಅವರವರ ಹೇಗೆ ವ್ಯತ್ಯಾಸ ಏನು ಅಂತ. ಈ ಸವರ್ಕರ್ ಅವರ ಮೂಲಭೂತವಾದ ಎದುರಿಸಬೇಕಾದ್ರೆ ನಾವು ಗಾಂಧಿವಾದ ನಮ್ಮನ್ನು ಅಳವಡಿಸ್ಕೋಬೇಕು, ಎಲ್ರಿಗೂ ಗೌರವಿಸಬೇಕು. ಎಲ್ರಿಗೂ ಗಾಂಧಿಯವರು ಹಿಂದೂ ಧರ್ಮದ ಬಗ್ಗೆ ಅಪಾರವಾದ ನಂಬಿಕೆ, ಗೌರವ ಅಲ್ವಾ. ಆದರೆ ಬೇರೆ ಧರ್ಮಗಳನ್ನು ಕೂಡ ಅವರು ಅಷ್ಟೇ ಗೌರವದಿಂದ ನೋಡ್ತಾಯಿದ್ರು. ಸವರ್ಕರ್ ಮತ್ತು ಒಂದು ಅವರೇ ನಾಸ್ತಿಕರಾಗಿರಲಿಲ್ಲ ಗಾಂಧಿಯವರು. ಸವರ್ಕರ್ ಅವರು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾಯಿದ್ರು, ಅದು ಅವರು ಅವರು ನಾಸ್ತಿಕರಾಗಿದ್ದರು. ಅವರೇ ಹೇಳ್ಕೊಂಡಿರುವಂಥದ್ದು, ನಾನೇನು ಹೇಳ್ತಾ ಇಲ್ಲ, ಇದು ಅವರೇ ಹೇಳ್ಕೊಂಡಿರುವಂಥದ್ದು ಅಷ್ಟೇ. ಈಗ ವಿವಾದ ಏನು ಅಂದ್ರೆ ನಾಸ್ತಿಕ ವಿಚಾರ ಅಲ್ಲ, ಸಸ್ಯಾಹಾರಿ ಮಾಂಸಾಹಾರಿ ಅದು ನೀವು ಮಾಡ್ಕೊಂಡಿರೋದು. ನಾವು ಹೇಳಿ ಸವರ್ಕರ್ ಅವರು ಮಾಂಸಾಹಾರವನ್ನ ಸೇವನೆ ಮಾಡ್ತಾ ಇದ್ರು, ಗಾಂಧೀಜಿಯವರು ನೋಡಿ. ನಾನು ಹೇಳಿದ್ದು ಸವರ್ಕರ್ ಅವರ ಜೀವನ ಶೈಲಿ ಹೇಗಿತ್ತು, ಗಾಂಧಿಯವರ ಜೀವನ ಶೈಲಿ ಹೇಗಿತ್ತು. ಗಾಂಧಿವಾದ ಎಷ್ಟು ನಮ್ಮ ದೇಶಕ್ಕೆ ಮುಖ್ಯ, ಈ ಮೂಲಭೂತವಾದ ಎಷ್ಟು ದೇಶಕ್ಕೆ ಹಾನಿಕಾರಿ. ಅದು ಯಾವುದೇ ಮೂಲಭೂತವಾದ ಆಗಿರ್ಬೋದು, ಯಾವುದೇ ಮೂಲಭೂತವಾದ. ಅದೇನು ಮೂಲಭೂತವಾದ ಅಂತ ಏನು, ನಾವು ಇನ್ನೊಬ್ಬರ ಅಭಿಪ್ರಾಯನ ಸಹಿಸೋದಿಲ್ಲ. ನಮ್ಮ ವಾದನೆ ಸರಿ, ನಾವು ಹೇಳಿದ್ದೇ ಸರಿ, ಇದಕ್ಕೆ ಒಪ್ಕೊಳ್ಬೇಕು ನೀವು. ಅದು ಮೂಲಭೂತವಾದ. ಆ ಮೂಲಭೂತವಾದ ಅದು ಒಳ್ಳೆಯದಲ್ಲ. ಅದನ್ನು ಎದುರಿಸಬೇಕಾದ್ರೆ ಈ ಗಾಂಧಿವಾದ ನಮಗೆ ಬೇಕು ಅಂತ ಹೇಳಿದೆ ಅಷ್ಟೇ, ಇನ್ನೇನು. ಮತ್ತು ನಾನು ಹೇಳಿರುವಂಥದ್ದಲ್ಲಿ ಯಾವುದೂ ಹೊಸ ವಿಷಯನೇ ಇಲ್ಲ, ಎಲ್ಲ ಬರೆದಿರೋದು ಗೊತ್ತಿರೋ ವಿಚಾರಗಳೇ. ಅದೇ ಒಂದು ಸೆಮಿನಾರ್ನಲ್ಲಿ ನಾನು ಒಂದು ನಾನೇನು ಯಾವುದೇ ಒಂದು ನಾನು ರಾಜಕೀಯವಾಗಿ ಏನು ಮಾತನಾಡಲಿಲ್ಲ, ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ಮಾತನಾಡಲಿಲ್ಲ. ಏನಾಗುತ್ತೆ ಮೀಡಿಯಾಗಳಲ್ಲಿ ನಾವು ಯಾವುದೋ ಒಂದು ತೊಗೊಂಡು ಅದನ್ನೇ ಹೈಲೈಟ್ ಮಾಡಿಬಿಡ್ತಾರೆ. ಇಡೀ ಸಾರಾಂಶವನ್ನು ನೀವು ನೋಡಿದ್ರೆ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈ ಮೂಲಭೂತವಾದವನ್ನು ಎದುರಿಸಬೇಕಾದ್ರೆ ನಾವೇನು ಮಾಡಬೇಕು. ಇವತ್ತು ನೋಡಿ, ನಮ್ಮನ್ನು ದೇಶದ್ರೋಹಿಗಳಂತ ಕರೀತಾರೆ. ಈಗ ನನ್ನ ಮನೆಯೇ ಅರ್ಧ ಪಾಕಿಸ್ತಾನ ಅಂತ ಹೇಳ್ತಾರೆ. ಇದು ಮೂಲಭೂತವಾದ. ಅಂದರೆ ಯಾರು ಇವರ ಒಂದು ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಾರೆ, ಅದರ ಹೆಸರು ಈ ಮೂಲಭೂತವಾದ ಹೆಸರಿನಲ್ಲಿ ಹಿಂಸೆಗಳನ್ನು ಮಾಡುವಂಥ ಪ್ರಯತ್ನ. ಈಗ ಗೌರಿ ಲಂಕೇಶ್ವರ ಹತ್ಯೆ ಆಯಿತು, ಅದು ಮೂಲಭೂತವಾದ. ಈಗ ನಿಮ್ಮ ಅಭಿಪ್ರಾಯ ನಾವು ಸಹಿಸೋದಿಲ್ಲ. ಗಾಂಧಿಯವರ ಹತ್ಯೆ ಆಯಿತು, ಅದು ಮೂಲಭೂತವಾದ. ಸೊ ಇಂಥ ಮೂಲಭೂತವಾದವನ್ನು ಎದುರಿಸಬೇಕಲ್ಲ. ಈಗ ಕೆಲವು ಜನ ಹೋಗಿ ಘಟನೆ, ಯಾವುದೋ ಒಂದು ಹಿಂಸಾತ್ಮಕ ಘಟನೆಯಲ್ಲಿ ಭಾಗಿಯಾಗ್ತಾರೆ. ಅವ್ರಿಗೇನಂತ ಹೇಳಿದ್ರೆ, ನಾವು ನಮ್ಮ ಒಂದು ದೊಡ್ಡ ಒಂದು ಉದ್ದೇಶ ಏನಿದೆ, ಆ ಉದ್ದೇಶಕ್ಕೋಸ್ಕರ ನಾವು ದೇಶ ಸೇವೆ ಮಾಡ್ತಾಯಿದ್ದೀವಿ, ತ್ಯಾಗ ಮಾಡ್ತಾಯಿದ್ದೀವಿ. ತಪ್ಪಂತ ಅನಿಸೋದಿಲ್ಲ ಅವ್ರಿಗೆ. ಗೋಡ್ಸೆಗೆ ಗಾಂಧಿಯನ್ನು ಕೊಂದಿರೋದು ತಪ್ಪಂತ ಅನಿಸ್ಲಿಲ್ಲ ಅವ್ರಿಗೆ. ನಾನು ಮಾಡಿದ್ದು ಸರಿ ಅಂತಲೇ ಅನಿಸ್ತದೆ. ಅದು ಈ ಮೂಲಭೂತವಾದದಿಂದ ಬರುವಂಥದ್ದು. ಈಗ ಜಿಹಾದಿಗಳಂತ ಹೇಳ್ತೀವಿ. ಜಿಹಾದಿಗಳೇನೋ, ನಾವು ನಮ್ಮ ಇಸ್ಲಾಂ ಧರ್ಮಕ್ಕೋಸ್ಕರ ನಾವು ತ್ಯಾಗ ಮಾಡ್ತಾಯಿದ್ದೀವಿ, ನಾವು ಹಿಂಸೆ ಮಾಡ್ತೀವಿ, ಅದು ಮೂಲಭೂತವಾದ. ಅದು ಒಳ್ಳೆಯದಲ್ಲ. ಅದಕ್ಕೆ ಗಾಂಧಿವಾದ ಏನಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ನಂಬಿಕೆ, ಜನರನ್ನು ನಾವು ಮಾತನಾಡಿಸ್ಬೇಕು, ಜನರನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಅದ್ರ ಬಗ್ಗೆ ಮಾತಾಡ್ತೀವಿ. ನಿಮಗೇನಂತ ಹೇಳಿದ್ರೆ ಬರೀ ಮಾಂಸಾಹಾರಿ ಅಂತಲೇ ನೀವು ಅದಕ್ಕೆ ಆ ಪಾಯಿಂಟ್ ಮೇಲೆ TV ಮೀಡಿಯಾಗೆ ಬೇಕಾಗಿರುವಂಥದ್ದು, ಯಾಕಂದರೆ ಸುದ್ದಿ ಆಗಬೇಕು. ಬಟ್ ರಿಯಾಲಿಟಿ ಏನಂತ ಹೇಳಿದ್ರೆ ಅವರೇ ಒಪ್ಕೊಂಡು, ಇದು ಸವರ್ಕರ್ ಬಗ್ಗೆ ನಾನು ಹೇಳ್ತಿರೋದು ಹೊಸದೇನಲ್ಲ, ದಟ್ ಈಸ್ ಅಕ್ಸೆಪ್ಟೆಡ್ ಟ್ರೂತ್. ಅದೇನು ತಪ್ಪೇ, ಅದರಲ್ಲಿ ನಾನೇನು ಸುಳ್ಳೇನು ಹೇಳಿಲ್ಲ. ಈಗ ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆನೂ ನಾನು ಹೇಳಿದೆ. ಅವರೇನು ಇಸ್ಲಾಂ ಬಗ್ಗೆ ಅಂಥ ಅಪಾರವಾದಂಥ ಅವ್ರು ಭಾಳ ರ್ಯಾಷನಲಿಸ್ಟ್ ಆಗಿ ಸೆಕ್ಯುಲರ್ ಆಗಿದ್ದರು.
ಆದರೆ ಆ ರಾಷ್ಟ್ರ ಕಟ್ಟೋದಕ್ಕೆ ರಾಜಕೀಯಕ್ಕೋಸ್ಕರ ಅವರು ಅದನ್ನು ಉಪಯೋಗಿಸ್ಕೊಂಡ್ರು. ಸರ್, ಈಗ ಬುಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಸೇರಿದಂತೆ ಬಿಜೆಪಿ ರಾಜೀನಾಮೆ ಕೇಳ್ತಾ ಇದ್ದಾರೆ. ಜಿ.ಟಿ. ದೇವೇಗೌಡರು ಇವರ ಹೇಳಿಕೆ ವಿರುದ್ಧ ಮಾತನಾಡಿದಂತೆ FIR ಆಗಿದ ತಕ್ಷಣನೇ ರಾಜೀನಾಮೆ ಕೇಳ್ಬಿಡದ, ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿ ಬೇಡವ ಅಂತೇಳಿ ಜಿ.ಟಿ. ದೇವೇಗೌಡರು ಹೇಳಿದ್ದಾರೆ. ಬಹುಶಃ ಇದರಲ್ಲಿ ರಾಜಕೀಯ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರಬೇಕು ಅಂತ ಭಾಳ ದೊಡ್ಡ ಉದ್ದೇಶ. ಯಾಕಂತ ಹೇಳಿದ್ರೆ ಅವರು ಹೇಗಾದರೂ ಮಾಡಿ ಅವರ ಹೆಸರು ವರ್ಚಸ್ಸನ್ನು ಇಳಿಸ್ಬೇಕು, ಅವರಿಗೆ ಒಂದು ಕೆಟ್ಟ ಹೆಸರು ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ರೀತಿಯಾದಂಥ ಒಂದು ಪ್ರಯತ್ನ ನಡೀತಾ ಉಂಟು. ಆದರೆ ಖಂಡಿತವಾಗಿಯೂ ಅದಕ್ಕೆ ಎದುರಿಸೋದಕ್ಕೆ ನಾವೆಲ್ಲ ಜೊತೆಯಲ್ಲಿದ್ದೇವೆ, ಖಂಡಿತವಾಗಿ ಎದುರಿಸ್ತೀವಿ. ಮತ್ತು ನ್ಯಾಯಯುತವಾದಂಥ ಒಂದು ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಇದರಲ್ಲಿ ಅವರಿಗೆ ಆ ರೀತಿ ಸ್ವಾರ್ಥ ಇದ್ದಿದ್ದಿದ್ರೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಈ ಸೈಟ್ಗಳನ್ನು ಅವ್ರ ಹೆಸರಿಗೆ ಮಾಡ್ಕೊಂಬಿಡ್ಬೇಕಾಗಿತ್ತು ಅಲ್ವಾ? ಯಾಕೆ ಮಾಡ್ಕೊಳ್ಳಿಲ್ಲ ಅವರು? ಯಾಕಂತ ಹೇಳಿದ್ರೆ ಅವ್ರಿಗೆ ಇರುವಂಥ ಒಂದು ನೈತಿಕತೆ, ಆ ನೈತಿಕತೆ ಕುಮಾರಸ್ವಾಮಿ ಅವ್ರಿಗೆ ಇದೆಯಾ? ಕುಮಾರಸ್ವಾಮಿ ಅವರಿಗೆ ನೀವು ಹೋಲಿಕೆ ಮಾಡೋಕ್ಕಾಗ್ತದ? ನೈತಿಕತೆ ವಿಚಾರದಲ್ಲಿ ಪ್ರಾಮಾಣಿಕತೆ ಮತ್ತು ಒಂದು ಪ್ರಿನ್ಸಿಪಲ್ಸ್ ಮೇಲೆ ಕುಮಾರಸ್ವಾಮಿ ಯಾವತ್ತೋ ರಾಜಕಾರಣ ಮಾಡಿದಾರಾ? ಅವರಿಗೆ ಪ್ರಿನ್ಸಿಪಲ್ಸ್ ಇಲ್ಲ, ಐಡಿಯಾಲಜಿ ಇಲ್ಲ, ಅವರಿಗೆ ಪವರ್ ಬೇಕಷ್ಟೇ. ಅದು ಅವ್ರ ಬಗ್ಗೆ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ನನಗೇನು ಮುಖ್ಯ ಇಲ್ಲ, ನನಗೆ ಪವರ್ ಮುಖ್ಯ ಅಂತ. ಸೊ ಕುಮಾರಸ್ವಾಮಿ ಅವ್ರ ರಾಜಕಾರಣ ಬೇರೆ. ಅದೇ ಜಿ.ಟಿ. ದೇವೇಗೌಡರು ಹೇಳೋದು ಕರೆಕ್ಟಾಗಿ ಹೇಳಿದ್ದಾರೆ. FIRಗಳಿಗೆ ನಾಳೆ ನೀವು ನಾನೇನು ಹೇಳ್ತೀನಿ, ನನ್ನ ಮೇಲೆ ಕೇಸ್ ಬುಕ್ ಆಗುತ್ತೆ, ನಾನು FIR ಹಾಕಿದ ತಕ್ಷಣವೇ ರಿಸೈನ್ ಮಾಡಬೇಕು ಅಂತ ಏನಲ್ಲ. ಆದರೆ ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನು, ಅದನ್ನು ತಿಳ್ಕೊಳ್ಬೇಕು. ಆ ಉದ್ದೇಶ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಆಗಬೇಕು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಆಗೋ ಜೊತೆಯಲ್ಲಿ ಸಿದ್ದರಾಮಯ್ಯವ್ರ ವರ್ಚಸ್ಸು ಕುಗ್ಗಿಸ್ಬೇಕು. ಇದು ಒಂದು ಷಡ್ಯಂತ್ರ. ಅದಕ್ಕೆ ಇಡಿ ದಾಪುಗಾಲಾಗ್ತದೆ ಈಗ. ಯಾಕೆಂತ ಹೇಳಿದ್ರೆ ಎಲ್ಲೆಲ್ಲಿ ವಿರೋಧ ಪಕ್ಷದವ್ರು ಇರ್ತಾರೆ ಅಲ್ಲಿ ಇಡಿ ಬಂದ್ಬಿಡ್ತದೆ. ಸೊ ಈಗ ಇಡಿ ಏನು ಮಾಡೋದು ನೋಡೋಣ. ಆದರೆ ಅದಕ್ಕೆ ನಾವೇನು ಭಯ ಭೀತರೇನಾಗಿಲ್ಲ, ನಾವು ಅದನ್ನು ಎದುರಿಸಕ್ಕೆ ರೆಡಿ ಆಗಿದ್ದೀವಿ. ಅದು ಹೇಳಿದಾರಲ್ಲ ನಿನ್ನೆ ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ಇತರ ಸಚಿವರೆಲ್ಲ ಮಾತನಾಡಿದಾರಲ್ಲ, ಅದಕ್ಕೆ ಅವ್ರು ಉತ್ತರ ಕೊಡಲಿ ಅಷ್ಟೇ ಅಲ್ವಾ? ಅದಕ್ಕೆ ಉತ್ತರ ಕೊಡಲಿ, ಸುಮ್ಮನೆ ಅದರ ಬಗ್ಗೆ ಬೇರೆದಿಗೆ ಹೇಳೋದಕ್ಕಿಂತ. ಅವರು ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನಾನು 24 ಗಂಟೆಯಲ್ಲಿ ಆಪೋಸಿಷನ್ ಲೀಡರ್ಗೆ ರಾಜೀನಾಮೆ ಕೊಡ್ತೀನಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಿಸ್ತಾರ ಸಚಿವರೆಲ್ಲ ಅಂತ ನೋಡಿ. ಅದು ಆ ಉತ್ತರ ನಾವು ಬಯಸ್ತಾ ಇಲ್ಲ. ಅವರು ಅವತ್ತಿನ ಘಟನೆ ಆ ಪ್ರಕರಣದಲ್ಲಿ ಅದಕ್ಕೆ ಉತ್ತರ ಕೊಡಲಿ ಅವರಷ್ಟೇ. ಎಷ್ಟು ವರ್ಷ ಜಾಗ ಇಟ್ಕೊಂಡಿದ್ರು, ಎಷ್ಟು ವರ್ಷ ಪ್ರಾಪರ್ಟಿ ಅನುಭವಿಸಿದ್ರು, ಎಷ್ಟು ಅದರಿಂದ ಅವರಿಗೆ ಲಾಭ ಆಯಿತು, ಎಷ್ಟು ಅದರಿಂದ ಪ್ರಾಫಿಟ್ ಮಾಡಿದ್ರು, ಆ ಹಣವನ್ನು ಇವಾಗ ಇಡಿ ಎನ್ಕ್ವೈರಿ ಮಾಡ್ತದ ಇಲ್ವಾ, ಅದನ್ನು ಕೂಡ ನೋಡಲಿ ಅಲ್ವಾ? ಎಷ್ಟು ವರ್ಷ ಇತ್ತು, ಏನು ಇತ್ತು, ಹೇಗೆ, ಯಾಕೆ ವಾಪಸ್ ಕೊಟ್ಟರು, ಕಾರಣ ಏನು ಅದೆಲ್ಲ ಅದನ್ನು ಸ್ಪಷ್ಟವಾಗಿ ಅದಕ್ಕೆ ಉತ್ತರ ಕೊಟ್ಟರೆ ನಾವೇನು ಅಶೋಕ್ ರಾಜೀನಾಮೆ ಕೊಡಬೇಕು ಅಂತ ನಾವೇನು ಕೇಳ್ತಾ ಇಲ್ಲ. ಅಶೋಕ್ ಅವ್ರು ಇರಲಿ, ವಿರೋಧ ಪಕ್ಷ ನಾಯಕರಾಗಿರಲಿ, ಅವರು ಸೀನಿಯರ್ ಲೀಡ್ರು, ಈ ರಾಜ್ಯದಲ್ಲಿ ಭಾಳ ಅನುಭವ ಇರುವಂಥವ್ರು, ಅವ್ರ ಬಗ್ಗೆ ನಮ್ದು ಯಾವುದೇ ರೀತಿಯ ಗೌರವ ಏನಿಲ್ಲ. ಆದರೆ ಅವರು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟು ಏನು ಅದಿನ್ನೂ ರಿಪೋರ್ಟ್ ಬರಬೇಕು, 15 ದಿವಸ ತೊಗೊಳ್ತದಲ್ಲ. ಬಟ್ ಈಗ ನಾವು ನೋಡ್ತಾ ಇರೋದ ಪ್ರಕಾರ ಈಗ ನೋಡಿದ್ರೆ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಮಟ್ಟಿಗೆ ಅದು ಮುಖ್ಯಮಂತ್ರಿಯವರು ಯಾಕೆ ಆ ಥರ ಹೇಳಿದಾರೋ ಇನ್ನೂ ಗೊತ್ತಾಗ್ತಾ ಇಲ್ಲ. ಈಗ ಅದರ ಬಗ್ಗೆ ಅನುಮಾನಗಳು ಬರ್ತಾ ಇದೆ ಹೇಳಿಕೆ ಬಗ್ಗೆ. ಯಾಕಂದರೆ ಆ ತುಪ್ಪದ ಬಗ್ಗೆ ಈಗಾಗಲೇ ಕೋರ್ಟ್ಗಳಲ್ಲೇ ಹೇಳಿದಾರಲ್ಲ, ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದಲ್ಲ ಈ ಥರ ಜವಾಬ್ದಾರಿತವಾಗಿ ಮಾತಾಡಬೇಕು ಅಂತ. ಇದು ಭಾಳ ಸೂಕ್ಷ್ಮವಾದ ವಿಷಯ. ಯಾಕೆಂದರೆ ಭಕ್ತಾದಿಗಳಿಗೆ ಈ ಥರ ಆಗಿದೆ ಅಂತ ಅಂದ್ಬಿಟ್ರೆ ಎಷ್ಟು ನೋವಾಗ್ತದೆ, ಅವ್ರಿಗೆ ಹಿಂಸೆ ಆಗ್ತದೆ, ಎಷ್ಟು ಹಿಂಸೆ ಆಗ್ತದೆ. ನಾವು ಈಗ ಅದೇ 15 ದಿವಸ ಅಂತ ಹೇಳಿದರು, ಇನ್ನೇನು ಈಗಾಗಲೇ ಸುಮಾರು ದಿವಸ ಆಗಿದೆ, ಒಂದು 10 ದಿವಸದ ಮೇಲೆ ಆಗಿರ್ಬೋದು. ಬಂದಿದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ. ಬಂದ ತಕ್ಷಣ ನಮ್ಮ ಫುಡ್ ಕಮಿಷನರ್ ರಿಲೀಸ್ ಮಾಡ್ತಾರೆ ರಿಪೋರ್ಟ್ನ, ವರದಿಯನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.